ಈ ಒಂದು ವಿಡಿಯೋದಲ್ಲಿ ಈ ರೀತಿ ಟೆಂಪ್ಲೇಟ್ ಅಥವಾ ನಿಮ್ಮ ಒಂದು ಫಂಕ್ಷನ್ ಇದ್ದರೆ, ಮನೆ ಫಂಕ್ಷನ್ಸ್ ಇದ್ದರೆ ಈ ರೀತಿ ಟೆಂಪ್ಲೇಟ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ. ಫಾರ್ ಎಕ್ಸಾಂಪಲ್ಲು ಈಗ ನಾನು ಫೈಲ್ಗೆ ಹೋಗ್ತೀನಿ, ಕಂಟ್ರೋಲ್ ನ್ಯೂ ಅಂತ ತೊಗೋತೀನಿ. ಕಂಟ್ರೋಲ್ ನ್ಯೂ ಕೊಟ್ಟು ಕಸ್ಟಮ್ ತೊಗೋತೀನಿ. ಕಸ್ಟಮ್ ತೊಗೊಂಡು ನಿಮ್ಗೆ ಯಾವ ಫಿಕ್ಸಲ್ಲಿ ಬೇಕು ಅದನ್ನು ಲ್ಯಾಂಡ್ಸ್ಕೇಪ್ ತೊಗೊಳ್ಳಿ. ನಿಮಗೆ ಉದ್ದ ಬೇಕಾಗಿರೋದ್ರಿಂದ ಈ ರೀತಿ ಬಂದಾಗ ಯಾವ ರೀತಿ ಬೇಕು ಅಥವಾ ನಿಮ್ಗೆ ಯಾವ ಫಿಕ್ಸ್ ಬೇಕು ಬಿಡ್ತು ಮತ್ತು ಇದನ್ನು ನಿಮ್ಗೆ ಹೈಟ್ ಎಷ್ಟು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದಾಗ ಒಂದು ವೈಟ್ ಬ್ಯಾಕ್ಗ್ರೌಂಡ್ ಬರುತ್ತೆ. ನೀವು ಯಾವ ರೀತಿ ಸೆಟ್ ಮಾಡ್ತೀವಿ ಆ ರೀತಿ. ಈಗ ನನಗೆ ಫಾರ್ ಎಕ್ಸಾಂಪಲ್ ಇದು ಲಾಕ್ ಆಗಿರುತ್ತೆ ಲೇಯರ್ಸ್ನ ನೀವು ಲಾಕ್ನ ತೆಗೀರಿ. ಅದಾದ ನಂತರ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಗ್ರೇಡಿಯಂಟ್ ಓವರ್ಲೆ ಅಂತ ನಿಮ್ಗೆ ಯಾವ ಓವರ್ಲೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ರೆಡ್ ಬೇಕಂದರೆ ರೆಡ್ಡು ಅಥವಾ ವೈಟ್ ಬೇಕಂದರೆ ವೈಟು, ಆ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಟೆಂಪ್ಲೇಟ್ಗೆ ನಿಮಗೆ ಪ್ಲೇನಾಗಿದ್ದು ತುಂಬ ಚೆನ್ನಾಗಿ ಕಾಣಿಸ್ತದೆ ಯಾವುದೊಂದು ಫಂಕ್ಷನ್ನೇ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ರೆಡ್ ಬೇಕಂದರೆ ರೆಡ್ಡು, ನಿಮಗೆ ಯಾವ್ದು ಬೇಕು ಅದನ್ನು ಟೆಂಪ್ಲೇಟ್ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಚೇಂಜಸ್ ಆಗ್ತಿರುತ್ತೆ. ನಾನೇನು ಮಾಡ್ತೀನಿ ಅಂತ ನನಗೆ ಬೆಸ್ಟ್ ಸೂಟೇಬಲ್ ಅಂತಂದರೆ ನಾರ್ಮಲಾಗಿ ಇಂಥವು ಚೆನ್ನಾಗಿ ಕಾಣಿಸ್ತವೆ. ನಿಮಗೆ ಪ್ಲೇನ್ ಆಗಿದ್ದಷ್ಟು ನಿಮಗೆ ಡೀಸೆಂಟ್ ಆಗಿರುತ್ತೆ ಅಂತಂದು ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾದ ನಂತರ ಈಗ ನಾನು ಸೇಮ್ ಆ್ಯಸ್ ಇಟ್ ನಿಮ್ಗೆ ತೋರಿಸಿದ್ನಲ್ಲ ಈ ರೀತಿ ಒಂದು ಟೆಂಪ್ಲೇಟ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ಏನಾಗುತ್ತೆ ಅಂತಂದರೆ, ಈಗ ಯಾವುದೋ ಒಂದು ಇಮೇಜ್ ಇಂಪೋರ್ಟ್ ಮಾಡ್ಕೋತೀನಿ, ಒಂದು ಪಾಪು ಇಮೇಜ್ನ ಇಂಪೋರ್ಟ್ ಮಾಡ್ಕೋತೀನಿ, ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಈ ಡ್ರ್ಯಾಗ್ ಮಾಡಿದ ನಂತರ ಈ ಸಬ್ಜೆಕ್ಟ್ನ ನನಗೆ ಪಾಪು ಮುಖ ಬೇಡ, ನನಗೆ ತೋರಿಸ್ಬಾರ್ದು ಅಂತ ನಮ್ಗೆ ಅನಿಸಿದರೆ ಸೆಕೆಂಡ್ ಓಕೆ ಅಂತ ಕೊಟ್ಕೊಳ್ಳಿ. ಓಕೆ ಅಂತ ಕೊಟ್ಟಾದಮೇಲೆ ಈ ಒಂದು ಲೇಯರ್ ಸೆಲೆಕ್ಟ್ ಆಗಿರಲಿ. ಕಂಟ್ರೋಲು ಈ ಸೆಲೆಕ್ಟ್ ಆದಮೇಲೆ ಸೆಲೆಕ್ಟ್ ಅಂತ ಹೋಗಿ ಸೆಲೆಕ್ಟ್ಗೆ ಹೋಗಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಸೆಲೆಕ್ಟ್ ಆದಾಗ ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಮೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಾತ್ರ ಸಬ್ಜೆಕ್ಟ್ ಸೆಲೆಕ್ಟ್ ಆದಾಗ ಕಂಟ್ರೋಲ್ ಜಿ ಅಂತ ಡೂಪ್ಲಿಕೇಟ್ ಆಗುತ್ತೆ, ಆ ಸಬ್ಜೆಕ್ಟ್ ಡೂಪ್ಲಿಕೇಟ್ ಆಗುತ್ತೆ. ಇದು ಬೇಕಾದ್ರೆ ನೀವು ಡಿಲೀಟ್ ಹೈಡ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಸಬ್ಜೆಕ್ಟ್ ಹೈಡ್ ಮಾಡಿದ ನಂತರ ಫಿಲ್ಟರ್ಗೆ ಹೋಗಿ ನೀವು ಕನ್ವರ್ಟ್ ಟು ಸ್ಮಾಲ್ ಫಿಲ್ಟರ್ ಮಾಡಿ. ಯಾಕಂದರೆ ಡ್ರ್ಯಾಗು ಮತ್ತು ಇಂಕ್ರೀಸ್ ಮಾಡಿದಾಗ ಅದು ಇದಾಗುತ್ತೆ. ಈಗ ಇಲ್ಲಿ ಸೆಲೆಕ್ಟ್ ಆದ ನಂತರ ಕಂಟ್ರೋಲ್ ಟಿ ಅಂತ ಹೊಡೀರಿ. ನಾನು ಏನಕ್ಕೆ ಸ್ಮಾರ್ಟ್ ಫಿಲ್ಟರ್ ಕೊಡ್ಕೊಂಡ್ರೆ ಇಂಕ್ರೀಸ್ ಮಾಡಿದಾಗ ಕ್ವಾಲಿಟಿ ಚೇಂಜ್ ಆಗಬಾರ್ದಂತ ನಾನು ಅದಕ್ಕೋಸ್ಕರ ಕೊಡ್ಕೊಂಡು ಈಗ ಸ್ವಲ್ಪ ಇದು ಮಾಡ್ಕೊಂಡು ಕಂಟ್ರೋಲ್ ಟಿ ಅಂತಂದರೆ ಟ್ರಾನ್ಸ್ಫಾರ್ಮ್ ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ತೊಗೋಬೋದು. ಅಥವಾ ವಿ ಅಂತ ಟೈಪ್ ಮಾಡಿದಾಗ ಈ ಆಲ್ರೆಡಿ ನಾನು ಟ್ಯೂಟೋರಿಯಲ್ ಮಾಡಿದ್ದೀನಿ ಶಾರ್ಟ್ಕಟ್ಸ್ನ, ಅದನ್ನು ಹೋಗಿ ಆ ಒಂದು ವೀಡಿಯೋದಲ್ಲಿ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಸೆಕ್ಷನ್ ಕೂಡ ಆಗಿರ್ತೀನಿ. ಇದಾದ ನಂತರ ನೀವು ನಿಮ್ಗೆ ಎಷ್ಟು ಬೇಕು ಆ ಸೈಜಲ್ಲಿ ಮೂವ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ಎಕ್ಲಿಪ್ಸ್ ತೊಗೋತೀನಿ. ಇಲ್ಲಿ ಎಕ್ಲಿಪ್ಸ್ ತೊಗೋತೀನಿ. ಬಟ್ ಇಲ್ಲಿ ಪಾತ್ ಅಂತಿದ್ರೆ ಒಂದು ಸತಿ ಅವೇರ್ ಆಗಿರಿ. ಶೇಪ್ ಅಂತ ತೊಗೊಳ್ಳಿ. ಶೇಪ್ ಅಂತ ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕು ಅದನ್ನು ಇದು ಮಾಡ್ಕೊಳ್ಳಿ. ಅದೇ ರೀತಿ ಓಕೆ 2 ಬಂತು. ಇಲ್ಲಿ ಮೂವ್ ಆದ ನಂತರ ಓಕೆ. ಬಟ್ ಇದು ಯಾವ ಕಲರ್ ಇದೆ ಅಂತಂದರೆ ಶಿಫ್ಟ್ ಇಟ್ಕೊಂಡು ಒಂದು ಸ್ವಲ್ಪ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಮಾಡ್ಕೊಳ್ಳಿ. ಶಿಫ್ಟ್ ಇಟ್ಕೊಂಡು ಯಾವ ಶೇಪ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಬಂದಿದೆ. ಒಂದು ಸ್ವಲ್ಪ ಮೇಲೆ ಕೆಳಗಡೆ, ಯಾಕಂದರೆ ಆಲ್ರೆಡಿ ಲೇಯರ್ಸ್ ಬಗ್ಗೆ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ನನಗೆ ಕಾಣಿಸ್ಬಾರ್ದು ಅಂದರೆ ಇದು ಮೇಲ್ಗಡೆ ಹೋದರೆ ನನಗೆ ಇದು ಕಾಣಿಸಲ್ಲ, ಇದು ನನಗೆ ಕಾಣಿಸ್ಬೇಕು. ಅದರಿಂದ ಈ ಕಲರ್ ನಾನು ವೈಟ್ ಬೇಕಾಗಿ ಇದು ವೈಟ್ ಒಂದು ಬ್ಯಾಕ್ಗ್ರೌಂಡ್ ತೊಗೋತೀನಿ. ಪಾಪು ಮಗ ಕಾಣಿಸ್ಬಾರ್ದು ಈ ಒಂದು ಕಲರ್ ಏನು ಮಾಡ್ತೀನಿ ಅಂದರೆ ನಾನು ಈ ಒಂದು ಲೇಯರಿಗೆ ಸೆಲೆಕ್ಟ್ ಮಾಡ್ಕೊಂಡು ನಾನು ಕಲರ್ನ ಏನು ಮಾಡ್ತೀನಿ, ಎಕ್ಸ್ ಅಂದರೆ ಕಲರ್ ಚೇಂಜ್ ಆಗುತ್ತೆ, ವೈಟ್ ಕಲರು. ನೆಕ್ಸ್ಟು ಬಿ ಅಂದರೆ ಬ್ರಷ್ಗೆ ಹೋಗುತ್ತೆ. ಈ ಬ್ರಷು ಇಲ್ಲಿಗೆ ಹೋಗುತ್ತೆ. ಅದಾದ ನಂತರ ಬ್ರಷ್ಗೆ ಹೋಗಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಓಕೆ, ಇಲ್ಲಿಗೆ ಹೋಗಿ ಈ ಕಲರ್ನ ಇಲ್ಲಿ ಟೈಪ್ ಮಾಡ್ತೀನಿ. ಯಾಕಂದರೆ ಇಲ್ಲೇ ಶಾರ್ಟ್ಕಟ್ಸ್ಗಳಿರ್ತವೆ. ನೀವು ಕೊಂಡು ಜಿ ಅಂತಂದರೆ ಬಕೆಟು, ನಾನು ಡೈರೆಕ್ಟಾಗಿ ಬಕೆಟ್ನ ವೈ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಬಕೆಟ್. ಅಕಸ್ಮಾತ್ ನಾನು ಎಕ್ಸ್ ಅಂತ ಕೊಟ್ಟಾಗ ವೈಟ್ ಇದಾಗುತ್ತೆ. ಮತ್ತು ಬ್ರಷ್ಗೆ ಹೋದಾಗ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇದು ಬ್ಲ್ಯಾಕ್ ಆಗುತ್ತೆ. ಅದೇ ರೀತಿ ಎಕ್ಸ್ ಅಂದರೆ ಕಲರ್ ಚೇಂಜ್ ಮಾಡೋದಂತ ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು. ಈಗ ನನಗೆ ವೈಟ್ ಬೇಕಾಗಿದೆ, ಅದರಿಂದ ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ಕಲರ್ ಚೇಂಜಸ್ ಆಗುತ್ತೆ. ಇಲ್ಲಿ ನಾನು ಕಲರ್ ಬೇಡ, ನಿಮಗೆ ಬೇರೆ ಕಲರ್ ಬೇಕಂದರೆ ಐ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ನನಗೆ ಒಂದು ಕಲರ್ ಬೇಕು ಅಂದಾಗ ಓಕೆ ಈ ಒಂದು ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾನು ಮತ್ತೆ ಜಿ ಅಂತ ಟೈಪ್ ಮಾಡಿದೆ, ಅದು ಬಕೆಟ್ಗೆ ಹೋಗುತ್ತೆ. ಬಕೆಟ್ಗೆ ಹೋಗಿ ಈ ಕಲರ್ ತುಂಬಿದ್ದೀನಿ. ಈಗ ಮತ್ತೆ ನಾನು ಇಲ್ಲಿರೋದ್ರಿಂದ ಕಂಟ್ರೋಲ್ ಟಿ ಅಂತ ಹೊಡಿತೀನಿ. ಕಂಟ್ರೋಲ್ ಟಿ ಅಂತ ಹೊಡೆದಾಗ ಆ ಒಂದು ಶೇಪ್ಗೆ ನಾನು ಎಷ್ಟು ಬೇಕು ಅದಕ್ಕೆ ಇದು ಮಾಡ್ಕೋತೀನಿ. ಶಿಫ್ಟ್ ಇಟ್ಕೊಳ್ಳಿ, ಯಾಕಂದರೆ ಶೇಪ್ ಕರೆಕ್ಟಾಗಿ ಬರಲಿ ಅಂತದ ಅಷ್ಟೇ. ಶಿಫ್ಟ್ ಇಟ್ಕೊಂಡಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ ನಿಮ್ಮದು ಒಂದು ಬಟನ್ನ. ಓಕೆ, ಈ ರೀತಿ ಸೆಲೆಕ್ಟ್ ಮಾಡಿದ ನಂತರ ಓಕೆ ಕೊಡ್ಕೊಳ್ಳಿ. ಓಕೆ ಕೊಟ್ಟಾದ ನಂತರ ಈ ಒಂದು ಪಾಪು ಫೇಸ್ ನಮಗೆ ಹೈಡ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಏನು ಮಾಡ್ತೀನಿ ಅಂದರೆ ಮತ್ತೆ ಕಂಟ್ರೋಲ್ ಶಿಫ್ಟ್ ಅಂದರೆ ಹೊಸ ಲೇಯರ್ ಆಪ್ಷನ್ನು, ಅಥವಾ ಇಲ್ಲಿಗೆ ಹೋಗಿ ಕೂಡ ನೀವು ಲೇಯರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಈ ಒಂದು ಲೇಯರ್ನ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾದಮೇಲೆ ಇಲ್ಲೊಂದು ಲೇಯರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಆಲ್ಟ್ ಅಂತ ಪ್ರೆಸ್ ಮಾಡ್ಕೊಂಡು ಈ ಒಂದು ಲೇಯರ್ ಇಲ್ಲಿ ತುದಿಗೆ ಬಂದಾಗ ಈ ಲೇಯರ್ಗೆ ಅದು ಇದಾಗಿರುತ್ತೆ. ಯಾಕಂದರೆ ಇಲ್ಲ ಅಂತಂದರೆ ಅದು ಕವರ್ ಆಗುತ್ತೆ. ಈಗ ನಾನೇನು ಮಾಡ್ತೀನಿ ಅಂತಂದರೆ ಈ ಒಂದು ಎಕ್ಸ್ನ ತೊಗೊಬಂದು ಪಾಯಿಂಟ್ನ ತೊಗೊಬಂದು ಇದು ಮಾಡ್ತೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ
ಓಕೆ, ಪಾಪ ಫೇಸ್ ಇಲ್ಲಿದೆ. ಇದು ನಾನು ಲೇಯರ್ನ ಮೇಲ್ಗಡೆ ತರ್ತೀನಿ, ಯಾಕಂದರೆ ಲೇಯರ್ ಇಲ್ಲಿ ಪಾಪ ಫೇಸ್ ಇಲ್ಲಿದೆ, ಅದರಿಂದ ಲೇಯರ್ ಮೇಲ್ಗಡೆ ತಗೊಂಡೆ. ಈಗ ನಾನೇನು ಮಾಡ್ತೀನಿ ಅಂದರೆ ಈ ಒಂದು ಪ್ಲೇಸ್ ಬ್ಲ್ಯಾಕ್ ಸೆಲೆಕ್ಟ್ ಮಾಡಿದ್ದೀನಲ್ಲ, ಈಗ ಇದನ್ನು ನಾನು ಆಲ್ರೆಡಿ ಆಲ್ಟ್ ತೊಗೊಂಡು ಈ ಲೇಯರ್ಗೆ ಸಬ್ಜೆಕ್ಟ್ ಲೇಯರ್ಗೆ ಸೆಲೆಕ್ಟ್ ಮಾಡಿದೆ. ಆಲ್ಟ್ ಇಟ್ಕೊಂಡು ಸಬ್ಜೆಕ್ಟ್ ಲೇಯರ್, ಈಗ ಮತ್ತೆ ನೀವು ಅದು ಬೇಡ ಅಂದರೆ ಇಲ್ಲಿ ತೊಗೊಂಡೆ. ಈಗ ಸಬ್ಜೆಕ್ಟ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ನಾನು ಇದನ್ನು ಬ್ಲ್ಯಾಕ್ ಲೇಯರ್ ಆಯಿತು, ಯಾಕಂದರೆ ಫುಲ್ ಬ್ಲ್ಯಾಕ್ ಆದಾಗ ಇದು ಪಾಪ್ ಆಫ್ ಫೇಸು ಹೈಡ್ ಆಯಿತು. ನೆಕ್ಸ್ಟು ಟಿ ಅಂತ ಹೇಳಿದ್ರೆ ನಿಮಗೆ ಟೆಸ್ಟ್ ಬೇಕೀಗ. ಟೆಸ್ಟ್ ಬೇಕಂದರೆ ಟಿ ಅಂದರೆ ಅಥವಾ ಇಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಅಥವಾ ಟಿ ಅಂತ ಇದು ಮಾಡಿ. ನಾನು ಆಲ್ರೆಡಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಏನಿಲ್ಲ. ಇದನ್ನು ನೀವು ಫಸ್ಟ್ ಆಫ್ ಆಲ್ ಯಾವುದೋ ಕಂಟೆಂಟ್ ಇದ್ದರೆ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಹೊಡೀರಿ. ಡಿಯರ್ ಅಂಕಲ್ ಆಂಟಿ ಅಂತ ಇರುತ್ತೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಟಿ ಅಂತ ಹೊಡೆದು ಇಲ್ಲಿ ಹೀಗೆ ಕೊಡ್ತೀನಿ, ಡಿಯರ್ ಅಂಕಲ್ ಆಂಟಿ. ಇದನ್ನು ಬೇಕಾದ್ರೆ ನೀವು ಸೈಜ್ ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳೋಣ, ಫಸ್ಟ್ ಕಂಟೆಂಟ್ ರೆಡಿ ಮಾಡ್ಕೊಳ್ಳೋಣ. ಮತ್ತು ನೀವು ಏನಾರು ಬೇಕಾದ್ರೆ ಕಂಟ್ರೋಲ್ ಇಟ್ಕೊಂಡು ಬೇಕಾದ್ರೆ ಇಲ್ಲಿ ಮೂವ್ ಮಾಡ್ಕೋಬೋದು, ಅಥವಾ ಕಂಟ್ರೋಲ್ ಇಟ್ಕೊಂಡು ಮೂವ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಬೇಕಂತಂದರೆ ನಾನು ಓಕೆ ಮತ್ತು ಟಿ ಅಂತ ಇದು ಮಾಡ್ತೀನಿ, ಟಿ ಅಥವಾ ಇಲ್ಲಿಗೆ ಹೋಗಿ ಇದು ಮಾಡಿ ಟಿ. ಓಕೆ, ಟಿ ಅಂತ ಬಂತು. ಮತ್ತು ಇಲ್ಲಿಂದ ಎಲ್ಲಿ ಕಂಟೆಂಟ್ ಬೇಕು ನಿಮಗೆ, ಇಲ್ಲಿಂದ ಇಲ್ಲಿ ತನಕ ಕಂಟೆಂಟ್ ಬೇಕು ನಿಮಗೆ. ಓಕೆ, ಇದು ಕಂಟ್ರೋಲ್ ಸಿ ಕಾಪಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕಂಟ್ರೋಲ್ ವಿ ಪೇಸ್ಟ್ ಮಾಡಿಕೊಂಡೆ. ಇಲ್ಲಿ ನಿಮಗೆ ಏನಾಯ್ತು ಅಂದರೆ ಇಲ್ಲಿ ಅಕ್ಷರಗಳು ತುಂಬ ಜಾಸ್ತಿ ಇದ್ದಾವೆ, ಅದರಿಂದ ನಿಮಗೆ ಎಷ್ಟು ಬೇಕು ಅದನ್ನು ನಿಮಗೆ ಸಾರ್ಟ್ ಔಟ್ ಮಾಡ್ಕೊಂಡು ಇನ್ನೂ ಬೆಸ್ಟು. ಅಥವಾ ನೀವೇನು ಮಾಡ್ತೀರ ಅಂದರೆ ಸೈಜ್ನ ಮೊದಲೇ ಚಿಕ್ಕ ಮಾಡ್ಕೊಳ್ಳಿ, ಚಿಕ್ಕ ಈ ರೀತಿ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಅದನ್ನು ಕಟ್ಔಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಈ ಸೈಜ್ನ ನೀವೇನು ಮಾಡಿ ಅಂದರೆ ಇದು ಮಾಡಿದಾಗ ನೀವು ಕಂಟ್ರೋಲ್ ಎ ಕೊಡ್ಕೊಳ್ಳಿ, ಆ ಸೈಜ್ನ ಒಂದು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ. ಕಂಟ್ರೋಲ್ ರಿಡ್ಯೂಸ್ ಮಾಡ್ಕೊಂಡು ನೀವು ಕಂಟ್ರೋಲ್ ಇಟ್ಕೊಂಡ್ರೆ ಈಸಿಯಾಗಿ ಮೂವ್ ಮಾಡ್ಬೋದು ಅಂತ ಅಷ್ಟೇ. ನಿಮ್ಗೆ ಎಲ್ಲಿ ಬೇಕಲ್ಲಿಗೆ ಇದು ಮಾಡ್ಕೊಳ್ಳಿ. ಅದಾದ ನಂತರ ಓಕೆ, ಅರೇಂಜ್ ಬೈ ಅನ್ನೋದನ್ನ ನಾನು ಕೆಳಗಡೆ ತೊಗೋತೀನಿ. ಆದರೆ ಅರೇಂಜ್ ಬೈ ಫ್ಯಾಮಿಲಿ ಆ್ಯಂಡ್ ಅವರ್ ಫ್ರೆಂಡ್ಸ್ನ ಮೇಲ್ಗಡೆ ತೊಗೋತೀನಿ. ಆ್ಯಂಡ್ ಯು ಮಸ್ಟ್ ಆಲ್ ಕಮ್ ಅನ್ನೋದನ್ನ ನಾನು ಆಮೇಲೆ ಬೇಕಾದ್ರೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಜಸ್ಟ್ ನಿಮಗೊಂದು ಸಾರ್ಟ್ ಔಟಾಗಿ ಇದು ಮಾಡ್ಕೊಳ್ಳಿ, ನಿಮಗೆ ಇದಾಗಲಿ ಅಂತ ಅಷ್ಟೇ. ಓಕೆ, ಈಗ ಕಂಟ್ರೋಲ್ ಇಟ್ಕೊಂಡು ಬೇಕಾದ್ರೆ ನೀವು ಶಿಫ್ಟ್ ಕಂಟ್ರೋಲ್ ಇಟ್ಕೊಂಡು ಬೇಕಾದ್ರೆ ನೀವು ಸೈಜ್ನ ನೀವು ಇನ್ಕ್ರೀಸ್ ಕೂಡ ಮಾಡ್ಬೋದು. ಓಕೆ, ಅದಾದ ನಂತರ ನಿಮಗೆ ಎಲ್ಲಿ ಬೇಕಲ್ಲಿಗೆ ಕೂರಿಸ್ಕೊಳ್ಳಿ. ಈ ರೀತಿ ನಿಮಗೆ ಇದು ಮಾಡ್ಕೋಬೋದು. ಅದಾದ ನಂತರ ಇನ್ಕ್ರೀಸ್ ಬೇಕಮ್ಮ ಕಂಟ್ರೋಲ್ ಟಿ ಅಂದರೆ ಈ ಒಂದು ಇದಲ್ಲೇ ಇರಬೇಕು ನಾವು, ಯಾಕಂದರೆ ಇಲ್ಲಿ ಟೈಪ್ ಮಾಡಿದ್ದು. ಕಂಟ್ರೋಲ್ ಟಿ ಫ್ರೀ ಟ್ರಾನ್ಸ್ಫಾರ್ಮು. ಮತ್ತು ಶಿಫ್ಟ್ ಇಟ್ಕೊಂಡು ಬೇಕಾದ್ರೆ ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು. ನಿಮಗೆ ಸೈಜ್ ಬೇಕಂದರೆ ಸೈಜ್ ಮಾಡ್ಕೋಬೋದು. ನಿಮ್ಮ ಫಾಂಟ್ ಕಲರ್ ಬೇಕಂದರೆ ನೀವು ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದು. ಈಗ ಡಬಲ್ ಕ್ಲಿಕ್ ಕೊಟ್ಟಾಗ ಬರುತ್ತೆ. ಇಲ್ಲಿ ಫಾಂಟ್ ಕಲರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಬೇಡ ಅಂತಂದರೆ ವೈಟ್ ಬೇಕಾದ್ರೆ ಈಗ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ನನಗೆ ಬ್ಲ್ಯಾಕ್ ಕಲರ್ ಬೇಕು. ಅದೇ ರೀತಿ ನಿಮಗೆ ಫಾಂಟ್ ಕಲರ್ ಬೇರೆ ಬೇಕಂತಂದರೆ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಫಾಂಟ್ ಬೇರೆ ಬೇಕಂತಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಯಾಂಪಲ್ ಯಾವ್ದು ಬೇಕು ಆ ಒಂದು ಸೆಲೆಕ್ಟ್ನ ನೀವು ಮಾಡ್ಕೋಬೋದು. ಅದೇ ರೀತಿ ಇದನ್ನು ಕಂಟ್ರೋಲ್ ಎ ಅಂತ ಕೊಟ್ಕೊಂಡು ಇದನ್ನು ಸೈಜ್ನ ರೆಡ್ಯೂಸ್ ಮಾಡ್ಕೋಬೋದು. ಈ ರೀತಿ ನಿಮಗೆ ಎಷ್ಟು ಬೇಕು ಅಷ್ಟನ್ನ ರೆಡ್ಯೂಸ್ ಮಾಡ್ಕೋಬೋದು. ಇನ್ನು ಕಂಟ್ರೋಲ್ ಮತ್ತು ಕಂಟ್ರೋಲ್ ಟಿ, ಯಾಕಂದರೆ ಆ ಒಂದು ಲೇಯರ್ ಇದ್ದರೆ ಮಾತ್ರ ಇಲ್ಲಿ ಇದೆಯಲ್ಲ ಇಲ್ಲಿ ಒಂದು ಟೆಸ್ಟ್ನ ಇದು ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಅದೇ ರೀತಿ ಇಲ್ಲಿ ಜಾಸ್ತಿ ನಾನು ಇದು ಮಾಡೋಕ್ಕೋಗಲ್ಲ. ಟೈಮಿಂಗ್ಸ್ ಆ್ಯಂಡ್ ದಿಸ್ ಒನ್ ಇದನ್ನು ಕಾಪಿ ಮಾಡ್ಕೋತೀನಿ. ಓಕೆ, ಇದನ್ನು ಇದು ಮಾಡಿರ್ತೀನಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕಂಟ್ರೋಲ್ ವಿ ಕೊಡ್ತೀನಿ. ಕಂಟ್ರೋಲ್ ವಿ ಕೊಟ್ಟು ನೋಡಿ, ಈ ರೀತಿ ನೀವು ಸೈಜ್ ಬೇಕಾದ್ರೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಈ ರೀತಿ ರೆಡ್ಯೂಸ್ ಮಾಡ್ಕೋಬೋದು. ನಿಮ್ಗೆ ಜಾಸ್ತಿ ಬೇಕಂದರೆ ಈಗ ಲೇಯರ್ 3 ಆಗಿಬಿಡ್ತದು. ಈಗ ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಇದು ಬಂತು. ಸೈಜ್ನ ಬೇಕಾದ್ರೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಶಿಫ್ಟ್ ಇಟ್ಕೊಂಡು ಮಾಡಿಕೊಂಡ್ರೆ ಆ ಸೈಜ್ ಕರೆಕ್ಟಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮತ್ತು ಇಲ್ಲೇನಾದ್ರು ನಿಮಗೆ ಇಲ್ಲೇನಾದ್ರು ಯುವರ್ಸ್ ಫೇತ್ಫುಲಿ ಅಂತ ಬಂದಾಗ ಇಲ್ಲೇನಾದ್ರು ನೀವು ಬರಿಬೇಕಂದ್ರೆ ಪಾತ್ ನೀವು ಏನು ಮಾಡಬೇಕಾಗುತ್ತಂದರೆ ಇಲ್ಲಿ ನೀವು ಎಲೆಕ್ಟ್ರಿಕಲ್ ಇದು ಮಾಡ್ಕೊಂಡು ಇಲ್ಲಿ ಪಾತ್ ಕೊಡ್ಕೋಬೇಕಾಗುತ್ತೆ. ಈ ಒಂದು ಪಾತಲ್ಲಿ ನೀವು ನೇಮ್ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಸರ್ಕಲ್ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಪಾತ್ ಫಸ್ಟು ಈ ಒಂದು ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟ್ರಯಾಂಗಲ್ ಬೇಕಂದ್ರೆ ಟ್ರಯಾಂಗಲು ಅಥವಾ ಎಲಿಪ್ಸ್ ಬೇಕಂದರೆ ಎಲಿಪ್ಸ್. ನಾನು ಎಲಿಪ್ಸ್ ತೊಗೋತೇನೆ, ಯಾಕಂದ್ರೆ ರೌಂಡ್ ಶೇಪ್ ಬೇಕು. ಅದರಿಂದ ನಾನೇನು ಮಾಡ್ತಿದ್ದೆ ಅಂದರೆ ಕಂಟ್ರೋಲ್ ಇಟ್ಕೊಂಡು ಆ ಸೈಜ್ ಬೇಕಂದ್ರೆ ಇಲ್ಲಿ ಮಾಡ್ಕೋಬೋದು, ಅಥವಾ ಶಿಫ್ಟ್ ಇಟ್ಕೊಂಡು ನಿಮಗೆ ಯಾವ ಶೇಪ್ ಬೇಕನ್ನ ಸೆಲೆಕ್ಟ್ ಮಾಡ್ಕೋಬೋದು.
ಅದಾದ ನಂತರ ಮೂವ್ ಬೇಕಂದರೆ ನಿಮಗೆ ಓಕೆ ಫ್ರಮ್ ಸೆಂಟರ್ ಅಂತ ಇದು ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಅದನ್ನು ನೀವು ಮೂವ್ ಮಾಡ್ಕೋಬೋದು. ಈಗ ಮೂವನ್ನ ಅದನ್ನು ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಈಗ ಈ ರೀತಿ ಯಾವ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಮೇಲೆ ಮೂವ್ ಮಾಡ್ಕೋಬೋದು. ಅಥವಾ ನೀವು ಇದೇ ಲೇಯರ್ ಇರೋದ್ರಿಂದ ಅದು ಅಲ್ಲಿಂದ ತೊಗೋತಿದೆ, ಅದರಿಂದ ನಾನು ಬೆಸ್ಟ್ ಕೆಲಸ ಏನಂತಂದರೆ ಈ ಒಂದು ಲೇಯರ್ ಬೇಕಾಗಿಲ್ಲ, ನೀವು ಹೊಸ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಆ ಲೇಯರ್ನ ಇದು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಶಿಫ್ಟ್ ಅಂದರೆ ನ್ಯೂ ಲೇಯರ್ ಹೋಗುತ್ತೆ. ನ್ಯೂ ಲೇಯರಲ್ಲಿ ನೀವು ಸೆಲೆಕ್ಟ್ ಮಾಡಿದ ನಂತರ ನೀವಿಲ್ಲಿ ಇನ್ನೊಂದು ಎಲಿಪ್ಸ್ ಟೂಲ್ ತೊಗೊಳ್ಳಿ. ಎಲಿಪ್ಸ್ ಟೂಲ್ ತೊಗೊಂಡು ನೀವು ಬೇಕಾದ್ರೆ ಒಂದು ಸ್ವಲ್ಪ ಲಾರ್ಜ್ ಮಾಡ್ಕೊಳ್ಳಿ. ನಿಮ್ಮ ಸೈಜ್ ಎಷ್ಟು ಬೇಕೋ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. ಆ ಒಂದು ಸೈಜ್ಗೆ ಕರೆಕ್ಟಾಗಿ ಚೆಕ್ ಮಾಡ್ತೀರಾ. ಇಲ್ಲಿ ಈ ಒಂದು ಸಿಂಬಲ್ ಬರುತ್ತೆ, ನಿಮ್ಗೆ ಕಾಣಿಸ್ತಿದೆಯಲ್ಲ, ಈ ಒಂದು ಸಿಂಬಲ್ ಜಸ್ಟ್ ಕ್ಲಿಕ್ ಮಾಡಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಈ ರೀತಿ ಕೂರಿಸ್ಕೊಂಡು ನಿಮಗೆ ಆಲ್ರೆಡಿ ನಿಮಗೆ ಚೇಂಜಸ್ ಇದು ಬೇಕಂದರೆ ಡಿಸ್ಟೆನ್ಸ್ ಬೇಕಂದರೆ ನೋಡಿ ಈ ರೀತಿ ಡಿಸ್ಟೆನ್ಸ್ಗಳನ್ನ ನೀವು ಈಸಿಯಾಗಿ ಕೊಡ್ಕೋಬೋದು. ನಿಮಗೆ ಡಿಸ್ಟೆನ್ಸ್ ಇಲ್ಲಿ ಬೇಡ, ಇಲ್ಲಿ ಬೇಕು ಅಂತಂದರೆ ಈ ರೀತಿ ನಿಮಗೆ ಏನೇ ಬೇಕಂದ್ರೂ ಕೂರಿಸ್ಕೋಬೋದು. ಇಲ್ಲಿ ಬೇಕಾದ್ರೆ ನಿಮ್ಮ ಹೆಸರು ಬೇಕಾದ್ರೆ ಯುವರ್ ಲಿಟಲ್ ಚೈಲ್ಡ್ ಪಾಪ ಹೆಸರೇನಿದೆ, ಅಥವಾ ಗಣೇಶ್ ಈ ರೀತಿ ಕೂರಿಸ್ಕೋಬೋದು. ಯಾವ ರೀತಿ ಬೇಕಾದ್ರೆ ನೀವು ಇದನ್ನು ಬೇಕಾದ್ರೆ ಕೂರಿಸ್ಕೋಬೋದು. ಇನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಈ ಒಂದು ಸರ್ಕಲ್ ಇದೆಯಲ್ಲ, ಈ ಸರ್ಕಲಿಂದ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಯಾವ ಸರ್ಕಲಿಂದ ಇಲ್ಲಿಂದ ಬಿಗಿನಿಂಗ್ ಆಗಿದೆ ಇಲ್ಲಿಂದ ಎಂಡ್ ಆಗಿದೆ ಅಂದಾಗ ಈ ರೀತಿ ಸರ್ಕಲ್ ಮುಖಾಂತರ ನೀವು ಎಲ್ಲಿ ಬೇಕಾದ್ರೆ ರೊಟೇಟ್ ಮಾಡ್ಬೋದು. ಇಲ್ಲಿ ಸರ್ಕಲಿಂದ ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ ಮುಖಾಂತರ ನಿಮ್ಗೆ ಎಲ್ಲಿ ಬೇಕಂದ್ರೆ ಇನ್ವರ್ಡು ಔಟ್ವರ್ಡು ಕಂಟ್ರೋಲ್ ಇಟ್ಕೊಂಡು ಇನ್ವರ್ಡು ಔಟ್ವರ್ಡು ಮಾಡ್ಬೋದು. ನೋಡಿ, ಇನ್ವರ್ಡ್ ಔಟ್ವರ್ಡ್ನ ಈಸಿಯಾಗಿ ಮಾಡ್ಬೋದು. ಈ ರೀತಿ ನಿಮ್ಮೊಂದು ಕಸ್ಟಮೈಸೇಷನ್ನ ಈಸಿಯಾಗಿ ಮಾಡ್ಬೋದಾಗಿದೆ. ಈ ಒಂದು ಟೆಂಪ್ಲೇಟ್ನ ಬೇಕಾದ್ರೆ ನೀವು ಸೈಜ್ ಬೇಕಂದರೆ ಇಲ್ಲಿ ನೀವು ಕಂಟ್ರೋಲ್ ಟಿ, ಈ ಒಂದು ಸೈಜ್ ಜಾಸ್ತಿ ಬೇಕಂದರೆ ಅಂದರೆ ಕಂಟ್ರೋಲ್ ಟಿ ಆ್ಯಂಡ್ ಈವನ್ ಇದನ್ನು ಸೈಜ್ನ ಜಾಸ್ತಿ ಮಾಡಬೇಕಂದ್ರೆ ಇದನ್ನು ಸೈಜ್ನ ಇನ್ಕ್ರೀಸ್ ಮಾಡಿ ನೋಡಿ ಈ ರೀತಿ ನೀವು ಇನ್ಕ್ರೀಸ್ ಮಾಡ್ಕೋಬೋದಾಗಿದೆ. ಅದೇ ರೀತಿ ಇಲ್ಲಿಗೆ ಬಂದಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊಳ್ಳೋಣ ಅಂದಾಗ ಈ ಒಂದು ಸೈಜ್ನ ನೀವು ಇಲ್ಲಿ ಕರ್ಸಲ್ ಅಥವಾ ಕಂಟ್ರೋಲಲ್ಲೂ ಬೇಕಾದ್ರೆ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಈ ರೀತಿ ಬೇಕಾದ್ರೆ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಸ್ವಲ್ಪ ಮೂವ್ ಮಾಡ್ಕೊಂಡು ಇಲ್ಲಿ ಎಲ್ಲಿ ಬೇಕಾದನ್ನು ಕೂರಿಸ್ಕೊಳ್ಳಿ. ಸ್ವಲ್ಪ ರೆಡ್ಯೂಸ್ ಆಗಬೇಕಂತಂದರೆ ನೀವು ಇದನ್ನು ರೆಡ್ಯೂಸ್ ಮಾಡ್ಕೋಬೋದು ಇಲ್ಲಿ ಈ ರೀತಿ. ಅದಾದ ನಂತರ ಮೂವ್ ಮಾಡ್ಕೊಂಡು ಇಲ್ಲಿಗೆ ಬೇಕು ಅಲ್ಲಿ ಕೂರಿಸ್ಕೊಳ್ಳಿ. ಈ ರೀತಿ ನೀವು ಯಾವುದೋ ಒಂದು ಟೆಂಪ್ಲೇಟ್ನ ನೀವು ಈಸಿಯಾಗಿ ಮಾಡ್ಕೋಬೋದು. ಕಲರ್ಸ್ ಬೇಕಂದರೆ ಚೇಂಜ್ ಮಾಡ್ಕೋದು. ಗ್ರೇಡಿಯಂಟ್ ಕಲರ್ನ ಆಲ್ರೆಡಿ ಹೇಳಿದಾಗೆ ಡಬಲ್ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಬೇರೆ ಕಲರ್ ಬೇಕಾದ್ರೆ ಕೂರಿಸ್ಕೋಬೋದು. ನೀವು ಬೇಕಾದ್ರೆ ಅದು ನಾನು ಆಲ್ರೆಡಿ ಹೇಳಿದಾಗೆ ಕಲರ್ ಬೇಡ ಅಂದಾಗ ಈ ರೀತಿ ಈಸಿಯಾಗಿ ಕೂರಿಸ್ಕೋಬೋದಾಗಿದೆ. ನಿಮಗೆ ಗ್ರೇಡಿಯಂಟ್ ಇದು ಬೇಕಾಗಿಲ್ಲ, ನಾನು ಡಿಲೀಟ್ ಮಾಡಿದ್ದೆ. ನೋಡಿ, ಇದು ವೈಟ್ ಬ್ಯಾಕ್ಗ್ರೌಂಡು. ನಿಮಗೆ ಲೇಯರ್ ಬೇಡ ಅಂತಂದಾಗ ಇದನ್ನು ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಲೇಯರ್ ಬೇಕಂದ್ಕೊಳ್ತೆ ಆ್ಯಡ್ ಕೊಡಿ. ಇಲ್ಲಿ ನನಗೆ ರೆಡ್ ಬೇಕಾಗಿರೋದೇ ಈ ಒಂದು ರೆಡ್ ಚೂಸ್ ಮಾಡ್ತೀನಿ. ಈ ರೀತಿ ನೀವು ಒಂದು ಟೆಂಪ್ಲೇಟ್ನ ಈಸಿಯಾಗಿ ಮಾಡ್ಕೋಬೋದು ನಿಮ್ಮ ಯಾವುದೊಂದು ಫಂಕ್ಷನ್ಸಲ್ಲಿ. ಥ್ಯಾಂಕ್ ಯು.